ನಮಗೆ ಎರಡು ಅಂಶಗಳನ್ನು ಮುಖ್ಯವಾಗಿ ನಮ್ಮ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಮೊದಲನೇದು ಈ ಧರಣೇಂದ್ರ ಅಂತೇಳಿ ನಮ್ಮ ಬ್ಲೈಂಡ್ ಇಲ್ಲೇ ಇದ್ದಾರೆ. ಇವರು 25 ವರ್ಷದಿಂದ ಗೌರ್ಮೆಂಟ್ ಆಸ್ಪತ್ರೆ ಒಳಗಡೆ ಆವರಣದಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಅವರು ಜೀವನ ನಡೆಸ್ತಾ ಇದ್ದಾರೆ. ಬೇರೆ ಯಾವುದೇ ಆದಾಯದ ಮೂಲಗಳಿಲ್ಲ ಅವರಿಗೆ. ಸ್ವಯಂ ಉದ್ಯೋಗ ಮಾಡಿಕೊಂಡು ಗೌರವ ಜೀವನ ನಡೆಸ್ತಾ ಇದ್ದಾರೆ. ಇವ್ರಿಗೆ 18ನೇ ಇಸ್ವಿಲಿ ಹೊಸ ಬಿಲ್ಡಿಂಗ್ ಕಟ್ತೀವಿ, ಅದೆಷ್ಟೋ 300 ಹಾಸಿಗೆನ, ಅದೆಷ್ಟಪ್ಪ 300 ಹಾಸಿಗೆನ, 350 ಹಾಸಿಗೆ ಕಟ್ಟಡ ಕಟ್ತೀವಿ, ನೀವು ಅಲ್ಲಿ ತೆರವುಗೊಳಿಸಿ ಅಂತ ನೋಟಿಸ್ ಕೊಟ್ಟರು. ಅವಾಗ ನಾವು ತೆರವುಗೊಳಿಸಿ ನಮ್ಮ ಬೀದಿಗೆ ಬೀಳ್ತೀವಿ, ನಮ್ಮ ಬೇರೆ ಯಾವುದೋ ಆದಾಯ ಮೂಲ ಇಲ್ಲ, ಇಲ್ಲೇ ಎಲ್ಲರೂ ಜಾಗ ಕೊಡಿ ಅಂತ ಹೇಳಿದ್ವಿ. ಕೊಡಲ್ಲ ಅಂತ ಕೊಡೋಕ್ಕಾಗೋದಿಲ್ಲ, ನೀವು ಹೋಗ್ಬೇಕು ಹೊರಗಡೆ ಅಂತ. ಆವಾಗ ನಮ್ಮ CM ಆಫೀಸ್ನಿಂದ ಸ್ಪೆಷಲ್ ಆಫೀಸರ್, ನಾವು CM ನೋಡೋಕೆ ಅಂತ ಹೋಗಿದ್ವಿ. ಬೇಡ ರೀ, ಇದಕ್ಕೆಲ್ಲ ಯಾಕೆ ಹೋಗ್ತೀರಿ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಫೀಸರ್ ತೊಗೊಂಡು ಬ್ಲೈಂಡ್ಗೆ ಅವ್ರು ಎಲ್ಲಿ ಹೋಗ್ತಾರೆ ರೀ, ಅಲ್ಲೇ ಹಾಸ್ಪಿಟಲ್ ಬೇಕಾದಷ್ಟು ವಿಶಾಲವಾದ ಜಾಗ ಇದೆ, ಎಲ್ಲರೂ ಒಂದು ಕೊಟ್ಟಿರಿ ಜಾಗನ ಅಂತ. ಆಮೇಲೆ ಆಯಿತು, ಅಲ್ಲಿ ಕಳಿಸಿ ಸರ್ ಕೊಡ್ತೀವಿ ಅಂದರು. ಅಲ್ಲಿಂದ ಬಂದಮೇಲೆ ನಾವು ಒಂದ್ಸರಿ DC ನೋಡಿದ್ವಿ. DC ಗೂ ಫೋನ್ ಮಾಡಿ ಹೇಳಿದ್ರು ಅವರು CM ಆಫೀಸಿಂದ. DC ಅವ್ರು ಅವಾಗ ಪ್ರಿಯಾಂಕಾ ಮೇರಿ ಅಂತಿದ್ರು, ಸ್ವಲ್ಪ ಶಾರ್ಟ್ ಟೈಮಲ್ಲಿ ಇಲ್ಲಿ ಬಂದಿದ್ರು. ಅವರು ಕೃಷ್ಣಮೂರ್ತಿ ಅಂತ ಹೇಳಿ ಡಿಸ್ಟ್ರಿಕ್ಟ್ ಅವ್ರನ್ನ ಆಫೀಸ್ಗೆ ಬಂದಿದ್ದೀವಿ, ಅದು ಮನೇಲಿ ಎಲ್ಲಿ ಹೋಗ್ತಾರೆ ಬ್ಲೈಂಡು ಹಂಗೆ ಅಂತೇಳಿ ಅವರು ಕರೆಸ್ಬಿಟ್ಟು ಹೇಳಿದ್ರು. ಅವಾಗಂತೂ ತೊಗೊಂಡೋಗಿ ಒಂದು ಇವ್ರಿಗೆ ಹೆಂಗೋ ಕಲೆಕ್ಟ್ ಮಾಡ್ಬೋದಂತ ಆಟಕ್ಕೋ ಏನೋ ತೊಗೊಂಡೋಗಿ ಹಾಕಿದ್ರು, ತಗೊಂಡೋಗಿ ಮುಂಬಳೆ ಕೊಟ್ಟರು. ನಾವು ಬಿಲ್ಡಿಂಗ್ ಕಟ್ಟಿದ ಮೇಲೆ ಮಕ್ಕಳಕ್ಕೆ ಮಾಡಿಸ್ಕೊಡ್ತೀವಪ್ಪ, ನಿಮಗೆ ಶಿಫ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಬಿಲ್ಡಿಂಗ್ ಕಟ್ಟ ಅಲ್ಲಿ ಇಡೋದಕ್ಕೆ ಅಲ್ಲಿ ಹೇಳಿ ನಾವೇನು ಮಾಡಿದ್ವಿ, ಬೇರೆ ಎಲ್ಲರೂ ಕೊಡಿ. ಈಗ ಅವ್ರು ಕೊಟ್ಟಿರೋ ಜಾಗ ಮೂಲೆ, ಆ ಕ್ವಾರ್ಟರ್ಸ್ ಕಡೆ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಗೇಟನ್ನು ಬಂದ್ ಮಾಡಿ ಸಾರ್ವಜನಿಕರ ಪ್ರವೇಶನ ನಿರ್ಬಂಧಿಸಿದ್ದಾರೆ, ಯಾರು ಸಾರ್ವಜನಿಕರು ಹೋಗಂಗಿಲ್ಲ ಅಲ್ಲಿ ಅಂತ. ಹಾಗಾಗಿ ಇವತ್ತಿಗೆ ಯಾವ ಜೀವನ ನಡೀತಾ ಇಲ್ಲ. ಇವಾಗ ಆ ಮೆಡಿಕಲ್ ಸ್ಟೋರು ಮತ್ತು ಜೆರಾಕ್ಸ್ ಅಂಗಡಿ ಕೊಟ್ಟಿದ್ದಾರೆ. ಆ ಜೆರಾಕ್ಸ್ ಅಂಗಡಿ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಕೊಡಿ, ಯಾರಿಗೂ ತೊಂದರೆ ಆಗಲ್ಲ, ಇವನು ಸ್ವಲ್ಪ ಜೀವನ ನಡೆಯುತ್ತೆ ಅಂತ ನಾವು ಎಷ್ಟೋ ಕೇಳ್ಕೊಂಡ್ರು ಕೊಡ್ತಾ ಇಲ್ಲ. CM ಆಫೀಸಿಂದ ಮತ್ತು ಮೆಡಿಕಲ್ ಇವರು ಎಜುಕೇಷನ್ ಡೈರೆಕ್ಟ್ರಿಂದ ಎಲ್ಲ ಬಂದು ಅದಕ್ಕೆಲ್ಲ ಏನೋ ಉತ್ತರ ಕೊಟ್ಕೊಂಡು ಇವರು ಅಲ್ಲಿ ಕೊಡೋಕ್ಕಾಗಲ್ಲ, ಟೆಲಿಫೋನ್ ಬೂತು ಅಂತ ಕೊಟ್ಟಿರೋದ್ರಿಂದ ಅದು ನಡೆಯೋದಿಲ್ಲ, ಟೆಕ್ನಾಲಜಿ ಮುಂದುವರೆದಿದೆ, ಇವಾಗ ಯಾರ್ದು ಎಲ್ಲರ ಹತ್ರ ಫೋನ್ಗಳಿವೆ, ಯಾರು ಬರಲ್ಲ ಫೋನ್ ಮಾಡೋಕ್ಕೆ, ಹಾಗೆ ಅದರಿಂದ ಕೊಡೋದಿಲ್ಲ, ಶಿಫ್ಟ್ ಮಾಡಿ ಕೊಡೋಕ್ಕಾಗೋದಿಲ್ಲ ಅಂತ ಉತ್ತರ ಪಡೆದಿದ್ದಾರೆ. ಫೋರ್ಸ್ ಜಾಸ್ತಿ ಆದಮೇಲೆ GC ಮೀಟಿಂಗ್ಲಿ ಇಡ್ತೀವಿ ಅಂತ ಉತ್ತರ ನಮಗೆ ಎಂಟರ್ಮೆಂಟ್ ಕೊಟ್ಟಿದ್ದಾರೆ, GC ಮೀಟಿಂಗ್ಲಿ ಇಡ್ತೀವಿ ಅಂತ. ಆ GC ಮೀಟಿಂಗ್ ನಡೆದು 7-8 ವರ್ಷ ಆಗಿದೆ, ಅದು ನಡೆಯೋದೇ ಇಲ್ಲ. ಒಂದು. ಎರಡನೇದು, ಅಲ್ಲಿ ಅವ್ರಿಗೆ ಜೆರಾಕ್ಸ್ ಅಂಗಡಿ ಅವರಿಗೆ ಮತ್ತು ಔಷಧಿ ಅಂಗಡಿ ಅವರಿಗೆ ಹೊಸದಾಗಿ ಕೊಟ್ಟಿದ್ದಾರೆ. GC ಮೀಟಿಂಗು ತೀರ್ಮಾನ ಏನೂ ಇಲ್ಲದೇನೆ ಇಲ್ಲಿ ಒಳಗಡೆ 25 ವರ್ಷ ಇರೋನು ಸ್ಥಳಾಂತರ ಮಾಡಿಕೊಡಿ ಅನ್ನೋದಕ್ಕೆ GC ಮೀಟಿಂಗ್ ಬೇಕು ಅಂತಾರೆ. ಮತ್ತು ಇವರು ಇಬ್ಬರಿಗೆ ಕೊಟ್ಟಿರೋದಕ್ಕೆ GC ಮೀಟಿಂಗ್ ಇಲ್ಲ. ಅವರೆಲ್ಲ ಚೆನ್ನಾಗಿರೋರು, ಹ್ಯಾಂಡಿಕ್ಯಾಪ್ನೆಸ್ ಅದು ಇದು ಏನಿಲ್ಲ, ಅವರಿಗೆ ಹೊಸದಾಗಿ ಕೊಟ್ಟಿದ್ದಾರೆ, ಏನು GC ಮೀಟಿಂಗ್ ಇಲ್ಲದೇ. ಇವಾಗ ಬ್ಲೈಂಡು ಜೀವನ ನಡೆಯೋದು ಕಷ್ಟ ಆಗಿದೆ, ಬೇರೆ ಉದ್ಯೋಗ ಯಾವುದೂ ಮಾಡೋಕ್ಕಾಗೋದಿಲ್ಲ, ಕೂಲಿ ಕೂಡ ಮಾಡೋಕ್ಕಾಗಲ್ಲ, ಜೀವನ ಇದೆಲ್ಲ ನಡೀಬೇಕು. 20 ವರ್ಷ ಎಲ್ಲ ನಡ್ಕೊಂಬಂದಿದ್ದಾರೆ. ಅವ್ರಿಗೆ ಶಿಫ್ಟ್ ಮಾಡಿಕೊಡಿ ಅಂದರೆ ಅದಕ್ಕೆ GC ಮೀಟಿಂಗ್ ಬೇಕು ಅಂತಾರೆ, ಅನ್ಯಾಯ. ಅದಕ್ಕೋಸ್ಕರ ನಾವು ಎಷ್ಟೇ ಕೇಳಿದ್ರು DC-ಗೆ, ಸಂಬಂಧಪಟ್ಟ ಮಿನಿಸ್ಟ್ರಿಗೆ, CMಗೆ ಎಲ್ಲರಿಗೂ ಅರ್ಜಿ ಕೊಟ್ಟರು ಏನೂ ಆಗ್ತಿಲ್ಲ. ಅದನ್ನು ನಾವು ಧರಣಿ ಮಾಡಬೇಕು ಅಂತ 27ನೇ ತಾರೀಕು ಧರಣಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರಿಗೂ ನೋಟಿಸ್ DC ಅವ್ರಿಗೆ, ಅವ್ರ ಡೈರೆಕ್ಟ್ರಿಗೆ, IMS ಡೈರೆಕ್ಟ್ರಿಗೆ ಮತ್ತು ಮಿನಿಸ್ಟ್ರಿಗೆ ಎಲ್ಲರಿಗೂ ನೋಟಿಸ್ನ ಕೊಟ್ಟಿದ್ದೀವಿ. 27ನೇ ತಾರೀಕು ನಾವು ಮಾಡಬೇಕು ಅಂತ. ಇದು ಮೊದಲನೇ ಅಂಶ. ಎರಡನೇ ಅಂಶ, ಈಗ ಒಬ್ಬ DDW ಅಂತಿದ್ದಾರೆ ನಮ್ಮಲ್ಲಿ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಅಂತ. ಇವರು ಸೆಕ್ರೆಟರಿಯೇಟ್ ಅಫಿಷಿಯಲ್, ಇವರು ಸೆಕ್ರೆಟರಿಯೇಟ್ ಅಧಿಕಾರಿ, ಸಚಿವಾಲಯದ ಅಧಿಕಾರಿ. ಇವರು ಡೆಪ್ಯುಟೇಷನ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಈ ಹುದ್ದೆಗೆ ಸ್ವಲ್ಪ ಮಾನವೀಯತೆ ಇರುವಂಥದ್ದು, ಅಥವಾ ಈ ಹುದ್ದೆಯಲ್ಲಿ ಕೆಲಸ ಮಾಡೋಕ್ಕೆ ಸ್ವಲ್ಪ ವಿಶೇಷವಾದ ತರಬೇತಿ ಬೇಕು. ಆ ಹುದ್ದೆಗಿಂತ ತರಬೇತಿ ಬೇಕು ಅಂತ ಹೇಳಿದ್ದಾರೆ, MSW ಅಥವಾ ವಿಶೇಷ ತರಬೇತಿ, ಅವೆರಡೂ ಇಲ್ಲ ಇವರಿಗೆ. ಆಯಿತು ಸರ್. ಎಲ್ಲ ನಮ್ಮ ಪತ್ರಕರ್ತರ ಅವರಿಗೆ ನಮಸ್ಕಾರಗಳು. ನಾವು ಕರ್ನಾಟಕ ಅಂಧ್ರ ಒಕ್ಕೂಟದಿಂದ ಬಂದಿರೋದು. ನಮ್ಮ ಕರ್ನಾಟಕ ಅಂಧ್ರ ಒಕ್ಕೂಟ ರಿಜಿಸ್ಟರ್ಡ್, ಅದು 40 ವರ್ಷ, 85ನೇ ಇಸ್ವಿಯಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಅವತ್ತಿಂದ ಅನೇಕ ಕೆಲಸ ಕಾರ್ಯಗಳನ್ನ ನಮ್ಮ ಸಮುದಾಯದ ಒಂದು ಹಿತ ದೃಷ್ಟಿಯಲ್ಲಿ ಮಾಡ್ಕೊಂಡು ಬರ್ತಾ ಇದೆ ಈ ಸಂಘ. ಈಗ ನಾನು ಅದರ ಸೆಕ್ರೆಟ್ರಿ, ಕರ್ನಾಟಕ ಅಂಧ್ರ ಒಕ್ಕೂಟ ಸೆಕ್ರೆಟ್ರಿ ನಾನು. ಚಂದ್ರು ತಮ್ಮಯ್ಯ ಅಂತ ಹೇಳಿ, ಸಹ ಕಾರ್ಯದರ್ಶಿ ಚಂದ್ರಶೇಖರ್ ಅಂತ. ನಾನು ಅವ್ರದ್ದು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 25 ವರ್ಷದ ಜೊತೆಯಲ್ಲೇ ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಸರ್, ತಮ್ಮ ಹೆಸರು?
ಸರ್ ಬಾಬು ಅಂತೇಳಿ ನಾನು ಈ ಸಂಘದಲ್ಲಿ ಒಬ್ಬ ನಿರ್ದೇಶಕನಾಗಿ ಜೊತೆಗಿದ್ದೀನಿ ಸರ್. ನಮ್ಮ ಸರ್ ಮಾರ್ಗದರ್ಶನದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಸಂಘಟನೆ ಚೆನ್ನಾಗಿ ನಡೀತಾ ಇದೆ. ನನ್ನ ಹೆಸರು ಧರಣೇಂದ್ರ ಸರ್. ಈಗ ಕರ್ನಾಟಕ ಅಂಧರ ಒಕ್ಕೂಟ ನಿರ್ದೇಶಕರಾಗಿ ನಾನು ಸುಮಾರು ಒಂದು 25 ಸೇವೆ ಸರ್. ಇವ್ರಿಗೆ ಆ ರೂಲ್ಸನ್ನೆಲ್ಲ ಬ್ರೇಕ್ ಮಾಡಿ ಇವ್ರನ್ನ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಥವಾ ಅದು ಹೋಗ್ಲಿ ಅಂದರೆ ಸೌಜನ್ಯವಾಗೂ ನಡ್ಕೊಳ್ತಾ ಇಲ್ಲ ಅಂಗವಿಕಲರ ಹತ್ರ. ಅಂಗವಿಕಲರಿಗೆ ಏನೇನು ವಿಶೇಷ ಸೌಲಭ್ಯಗಳಿದೆ ಅದನ್ನೆಲ್ಲ ದೂರ ತಳ್ಳಿ ಹಾಕ್ತಾ ಇದ್ದಾರೆ. ಉದಾಹರಣೆಗೆ ಹಾಸನಾಂಬ ದೇವಸ್ಥಾನದಲ್ಲಿ ನಮಗೆ ಒಬ್ಬರು ಸಹಾಯಕರಿಗೆ ಕರ್ಕೊಂಡು ಹೋಗೋಕ್ಕೆ ಅವಕಾಶ ಇದೆ. ಎಲ್ಲ ದೇವಸ್ಥಾನ, ತಿರುಪತಿ ದೇವಸ್ಥಾನದಲ್ಲಿದೆ, ನಾವು ಕಾಮಾಖ್ಯಲ್ಲಿ ಹೋಗಿ ಬಂದೀವಿ, ಅಲ್ಲೆಲ್ಲ ಅವಕಾಶ ಇದೆ. ನಮಗೆ ಸರಿ ಹೋಗೋಂಥ ಸಹಾಯಕ ಕರ್ಕೊಂಡು ಹೋಗೋಕ್ಕೆ. ಇವ್ರು ಈ ಸತಿ ಸ್ಕೌಟನ್ನು ಕರ್ಕೊಂಬಂದು ಹಾಕಿದ್ರು. ಅಲ್ಲಿ ನೀವು ಸಹಾಯಕ ಕರ್ಕೊಂಡು ಹೋಗಿಲ್ಲ, ನಿಮ್ಮನ್ನ ನಾವೇ ಕರ್ಕೊಂಡು ದರ್ಶನ ಮಾಡಿಸ್ತೀವಿ ಅಂತ ಆಯಿತು. ಅವ್ರು ಕರ್ಕೊಂಡು ಬಂದು ಗೇಟಿನ ಹೊರಗಡೆ ಬಿಟ್ಬಿಟ್ಟು, ಆ ಎಂಟ್ರೆನ್ಸಿನ ಹೊರಗಡೆ ಬಿಟ್ಬಿಟ್ಟು ನೀವು ಹೋಗ್ಬೇಕು ಇಲ್ಲಿಂದ ಅಂತಾರೆ. ಹೆಂಗೆ ಹೋಗೋದು ಒಬ್ಬ ಬ್ಲೈಂಡು? ಅದಾಗಲ್ಲ. ಅದಕ್ಕೆ ಇವ್ರಿಗೆ ನಾವು ಹೇಳಿದ್ವಿ, ಸಹಾಯಕರು ಕರ್ಕೊಂಡು ಹೋಗಿ ಬಿಡಿ ಅವ್ರಿಗೆ. ನೀವು ಸ್ಕೌಟರಾದರೂ ಕೂಡ ಜೊತೆಗೊಬ್ಬರು ಬಂದು ಮಾಡಿಸ್ತಾರೆ, ಜೊತೆಗೊಬ್ಬರು ಒಂದೇ ಬರ್ತಾರಲ್ವ, ಅವರೇ ಸಹಾಯಕರು ಕರ್ಕೊಂಡು ಬರ್ತಾರೆ ಬಿಡಿ ಅಂತ ಹೇಳಿದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಎಲ್ಲ ಕಡೆ ಇರೋಂಥ ಅವಕಾಶಗಳನ್ನ ತಪ್ಪಿಸಿದ್ದಾರೆ. ಮತ್ತು ಸೌಜನ್ಯ ಒಲಿಸೋದಿಲ್ಲ, ಎಲ್ಲರ ಮೇಲೂ ಗಲಾಟೆ ಮಾಡ್ತಾರೆ. ಈಗ ನಮ್ಮನ್ನೇ ಒಂದು ಸಭೆ ಕರೆದಿದ್ರು, ನಾನೇ ಉದಾಹರಣೆಗೆ ಸಭೆ ಕರೆದು ಯಾವುದೇ ಘರ್ಷಣೆ ಗಲಾಟೆ ಏನೂ ಇಲ್ಲದೇ ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ಹ್ಞೂ ಅಂತ ಒಪ್ಕೋಬೇಕು. ಮೀಟಿಂಗಲ್ಲಿ ಹೋಗಿ ನಮ್ಮ ಅಭಿಪ್ರಾಯಗಳು ಏನು ಹೇಳೋಂಗಿಲ್ಲ. ಹೇಳಿದ ತಕ್ಷಣ ಯಾವುದೇ ಕಾರಣ ಇಲ್ಲದೆ ನನ್ನನ್ನು ಹೊರಗಡೆ ಕಳಿಸಿದ್ರು. ಇದು ಅವಮಾನ ಮಾಡೋದು, ಅಂಗವಿಕಲರಿಗೆ ತುಚ್ಛವಾಗಿ ಕಾಣೋದು ಮಾಡ್ತಿದ್ದಾರೆ. ನಾವು ಇವ್ರ ಡೆಪ್ಯುಟೇಷನ್ ಕ್ಯಾನ್ಸಲ್ ಮಾಡಿ ವಾಪಸ್ ಕಳಿಸಿ ಇವ್ರನ್ನ ಬೇರೆ ಯಾವ್ದಾದ್ರು ಮಾನವೀಯತೆ ಇರುವಂಥ ಅಧಿಕಾರಿಗಳನ್ನ, ಸ್ವಲ್ಪ ಕೆಲಸ ಮಾಡಿ ಅನುಭವ ಇರುವಂಥ ಅಧಿಕಾರಿಗಳನ್ನ ಹಾಕಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದಕ್ಕೂ ಸ್ಪಂದನೆ ಬಂದಿಲ್ಲ. ಅದರಿಂದ ನಾವು ಅದು ಸೇರಿಕೊಂಡು 2 ಅಂಶದ ಮೇಲೆ ನಾವು 27ರ ದಾಳಿ ಮಾಡಬೇಕು, ಈ ಕೆಲಸಗಳು ಆಗದೇ ಇದ್ದರೆ ದಾಳಿ ಮಾಡಬೇಕು ಅಂತಿದ್ದೀವಿ. ಎಷ್ಟು ವಿಷಯ ತಮ್ಮ ತರ್ತಿದ್ವಿ. ದಯಮಾಡಿ ನಮಗೆ ಈ ವಿಷಯನ ಪ್ರಕಟಿಸಿ ಸಹಾಯ ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಗಮನಿಸ್ತಾ ರಿಕ್ವೆಸ್ಟ್ ಮಾಡ್ತೀನಿ. ಇವರು ಸರ್ ಅನುಪಮ ಅಂತ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ. ಅವ್ರ ವಿರುದ್ಧ DC ಆಫೀಸಿನ ಮುಂದ್ಗಡೆ ಅಂಗವಿಕಲರ ಸ್ಟ್ರೈಕ್ ಎಲ್ಲ ಮಾಡಿದ್ದಾರೆ ಈಗ 2 ಸರಿ. ಅಂಗವಿಕಲರ ಕಲ್ಯಾಣಾಧಿಕಾರಿ 4 ವರ್ಷ ಆಯ್ತು ಸರ್. ಅವ್ರು ಡೆಪ್ಯುಟೇಷನ್ ಬಂದಿರೋರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಏನು ಕೊಡೋದು ತೋರಿಸಿ.